ಸೊ ಫಸ್ಟಿಗೆ ಈ ಪಾಠದಲ್ಲಿ ನೀವುಗಳು ಆಮ್ಲ ಮತ್ತು ಪ್ರತ್ಯಾಮ್ಲದೊಂದಿಗೆ ಲೋಹಗಳ ವರ್ತನೆ ಹೇಗಿದೆ, ಆಮ್ಲದೊಂದಿಗೆ ಲೋಹದ ಕಾರ್ಬೋನೇಟ್, ಲೋಹದ ಹೈಡ್ರೋಜನ್ ಕಾರ್ಬೋನೇಟ್, ಲೋಹೀಯ ಆಕ್ಸೈಡ್ಗಳ ವರ್ತನೆ, ಅಲೋಹೀಯ ಆಕ್ಸೈಡ್ನೊಂದಿಗೆ ಪ್ರತ್ಯಾಮ್ಲದ ವರ್ತನೆ ಇದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಇಲ್ಲಿಂದ ಕ್ವಶನ್ಸ್ಗಳು ಬಹಳ ಬರ್ತಾವೆ. ತಟಸ್ಥೀಕರಣ ಕ್ರಿಯೆ ಅಂದರೆ ಏನು, ಅದಕ್ಕೆ ಉದಾಹರಣೆ ಕೊಡಬೇಕು. ದ್ರಾವಣದಲ್ಲಿ ಆಮ್ಲಗಳ ವಾಹಕತೆಯನ್ನು ಯಾವ ಥರನಾಗಿ ಪರೀಕ್ಷೆಯನ್ನು ಮಾಡ್ತೀವಿ, ಸಾರರಿಕ್ತಗೊಳಿಸುವಿಕೆ ಅಂದರೆ ಏನು, pH ಮಾಪನ, ನಮ್ಮ ದೈನಂದಿನ ಜೀವನದಲ್ಲಿ pHನ ಮಹತ್ವ ಏನು ಅನ್ನೋದನ್ನು ನೀವೆಲ್ಲರೂ ಕೂಡ ಓದ್ಕೊಂಡು ಹೋಗಲೇಬೇಕು. ಇದೇ ಥರದ ಭಾಳಷ್ಟು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ಅದಕ್ಕೆ ಒಂದು ಪ್ಲೇಲಿಸ್ಟ್ ಅದೇ SSLC ಸೈನ್ಸ್ 10-4-23 ಅಂತ ಪ್ಲೇಲಿಸ್ಟಲ್ಲಿ ಎಲ್ಲ ವಿಡಿಯೋಗಳನ್ನು ಹಾಕಿದ್ದೀವಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಇನ್ನು ಕ್ಲೋರೋ ಅಲ್ಕಲಿ ಪ್ರಕ್ರಿಯೆ ಬರ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಅಂದರೆ ಏನು, ಇದರ ಉತ್ಪನ್ನಗಳು ಬರ್ತಾವೆ. ಚಲುವೆ ಪುಡಿ ಬರ್ತದೆ, ಅಡುಗೆ ಸೋಡಾ ಬರ್ತದೆ, ವಾಷಿಂಗ್ ಸೋಡಾ ಬರ್ತದೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬರ್ತದೆ. ಪ್ರತಿಯೊಂದರ ಸೂತ್ರ, ಪ್ರತಿಯೊಂದರ ಉಪಯೋಗಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಒಂದಂತೂ ಕ್ವಶನ್ ಡೆಫಿನೆಟ್ ಆಗಿ ಇಲ್ಲಿಂದ ಬಂದೇ ಬರ್ತದೆ. ಅದೇ ಕೊಟ್ಟಿದ್ದೀವಿ. ಚಲುವೆ ಪುಡಿ, ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಹೇಗೆ ತಯಾರಿಸ್ತೀವಿ, ಅದರ ಗುಣಗಳೇನು, ಇದು ಸ್ಫಟಿಕೀಕರಣ ನೀರು ಅಂದರೆ ಏನು, ಅದರ ಅರ್ಥ, ಈ ಸ್ಫಟಿಕೀಕರಣ ನೀರು ಹೊಂದಿರತಕ್ಕಂಥ ಲವಣಗಳು ಯಾವುವು. ಇಲ್ಲಿ ಚಿತ್ರ 2.3 ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸೋದನ್ನು ಮೋಸ್ಟ್ ಇಂಪಾರ್ಟೆಂಟ್ ಅದ, ಅದನ್ನು ಕೂಡ ನೆನಪಿಟ್ಕೊಡ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಹೇಗೆ ಬರ್ತದೆ, ಉತ್ತರ ಏನು ಅನ್ನೋದನ್ನು ತೋರಿಸ್ತೀನಿ. ಎಸ್, ಓಕೆ. ಫಸ್ಟಿಗೆ ಆಮ್ಲಗಳು ಅಂದರೆ ಏನು, ಉದಾಹರಣೆ ಕೊಡಿ. ಸೊ ಆಮ್ಲದ ಅರ್ಥ ಬರಬೇಕು. ಆಮ್ಲ ಸಂಯುಕ್ತ ಆಗದ, ಅದು ಒಂದು ಅಥವಾ ಹೆಚ್ಚು, ಎಸ್, ಒಂದು ಅಥವಾ ಹೆಚ್ಚು ರೀತಿಯಾಗಿರ್ತಕ್ಕಂಥದ್ದು ಏನಾಗಿರ್ತದಪ್ಪ ಅಂತಂದರೆ ಹೈಡ್ರೋಜನ್ ಪರಮಾಣುಗಳನ್ನು ಹೊಂದಿದೆ. ನೀರಿನಲ್ಲಿ ವಿಲೀನವಾದಾಗ ಹೈಡ್ರೋಜನ್ ಅಯಾನುಗಳನ್ನು ಉತ್ಪಾದನೆ ಮಾಡ್ತವೆ. ಸೊ ಎಲ್ಲಗಳು ಕೂಡ ಆಮ್ಲಗಳಿಗೆ ಉದಾಹರಣೆಗಳು. ಸೊ ಆಮ್ಲದ ಎರಡು ಗುಣಗಳು, ಆಮ್ಲ ಹುಳಿ ರುಚಿ ಹೊಂದಿರುವೆ, ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ತವೆ. ಅದೇ ಥರ ಪ್ರತ್ಯಾಮ್ಲ ಅಂದರೆ ಏನು, ಅವು ಲೋಹೀಯ ಆಕ್ಸೈಡ್ ಅಥವಾ ಹೈಡ್ರಾಕ್ಸೈಡ್ ಆಮ್ಲದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ನೀರು ಉತ್ಪತ್ತಿ ಮಾಡ್ತವೆ. ಇವೆಲ್ಲ ಕೂಡ ಪ್ರತ್ಯಾಮ್ಲಗಳಿಗೆ ಉದಾಹರಣೆಗಳು. ಸೊ ಇದರ ಗುಣ ಅಂದರೆ ಕಹಿ ರುಚಿ ಹೊಂದಿರ್ತವೆ, ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ತಿರುಗಿಸ್ತವೆ. ಓಕೆ. ಸೊ 5ನೇ ಪ್ರಶ್ನೆ ಇದೆ, ಲೋಹವು ಆಮ್ಲದೊಂದಿಗೆ ವರ್ತಿಸಿದಾಗ ಸಾಮಾನ್ಯವಾಗಿ ಯಾವ ಅನಿಲ ಬಿಡುಗಡೆ ಆಗ್ತದೆ, ಹೈಡ್ರೋಜನ್. ಶುಷ್ಕ HCl ಅನಿಲ ಶುಷ್ಕ ಲಿಟ್ಮಸ್ ಕಾಗದದ ಬಣ್ಣ ಬದಲಾಯಿಸೋದಿಲ್ಲ, ಏಕೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರಗಳನ್ನು ನೋಡ್ಕೊಡ್ರಿ. H+ ಅಯಾನುಗಳ ಸಾರತೆ ದ್ರಾವಣದ ಸ್ವಭಾವದ ಮೇಲೆ ಯಾವ ಪರಿಣಾಮ ಬೀರಿದೆ ಅಂತಕ್ಕಂಥದ್ದು, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. CaCl2 ದ ಸಾಮಾನ್ಯ ಹೆಸರು ಚಲುವೆ ಪುಡಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ, ಯಾಕಂದ್ರೆ ಇಲ್ಲಿ ಎಸ್ ವಾಷಿಂಗ್ ಸೋಡಾದ ಸೂತ್ರ ಇಲ್ಲೊಂದು ಬತ್ ನೋಡು. ಅಂದರೆ ಗಡಸು ನೀರನ್ನು ಮೆದುಗೊಳಿಸಲು ಬಳಸ್ತಕ್ಕಂಥ ಸಂಯುಕ್ತ ವಾಷಿಂಗ್ ಸೋಡಾ Na2CO3 10H2O. ಇದು ಇಂಪಾರ್ಟೆಂಟ್ ಅದ. ಚಲುವೆ ಪುಡಿ, ಆಮೇಲೆ ಪ್ಲಾಸ್ಟರ್ ಆಫ್ ಪ್ಯಾರಿಸು, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಯಾವ ಪ್ರಕಾರದ ಔಷಧ ಅಜೀರ್ಣತೆಗೆ ಬಳಸ್ತೀವಿ, ಆಮ್ಲಶಾಮಕ. ಇದು ಇಂಪಾರ್ಟೆಂಟ್ ಇದೆ. ಆಮ್ಲಗಳು ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲೀಯ ಸ್ವಭಾವ ತೋರ್ಪಡಿಸೋದಿಲ್ಲ, ಏಕೆ, ಇದು ಕ್ವಶನ್ ಇಂಪಾರ್ಟೆಂಟ್. POPಯನ್ನು ತೇವಾಂಶ ನಿರೋಧಕ ಸಂಗ್ರಹದಲ್ಲಿ ಸಂಗ್ರಹಿಸಿಡ್ತಾರೆ, ಏಕೆ ಅಂತ ಕೇಳಿದ್ದಾರೆ. ಇದಿದೆ POPಯ ಒಂದು ಸೂತ್ರ, CaSO4 + 0.2H2O ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಮೊಸರು ಮತ್ತು ಹುಳಿ ಪದಾರ್ಥಗಳನ್ನ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಯಲ್ಲಿ ಏಕೆ ಸಂಗ್ರಹಿಸಿಡಬಾರ್ದು. ಓಕೆ. ಸೊ ಈ ಥರದ ಕ್ವಶನ್ಸ್ಗಳು ಕೂಡ ಬರ್ತಾ ಇದ್ದಾವೆ. ABCDF ಇದು ಅಪ್ಲೈಡ್ ಕ್ವಶನ್ ಇದೆ, ನೋಡ್ಕೊಡ್ರಿ ಹೇಗಿದೆ. ಇದು ಕೂಡ ಅಪ್ಲೈಡ್ ಕ್ವಶನ್ ಅದ. ಪ್ರಣಾಳ A ಮತ್ತು B ಅಂತಕ್ಕಂಥದ್ದು. ತಟಸ್ಥೀಕರಣ ಕ್ರಿಯೆ ಈಗಾಗಲೇ ಹೇಳಿದ್ದೀನಿ. ತಟಸ್ಥೀಕರಣ ಕ್ರಿಯೆ ಅದರ ಅರ್ಥ ಉದಾಹರಣೆಗಳು ಬರ್ತದ. ಎಸ್, ವಾಷಿಂಗ್ ಸೋಡಾದ ಪ್ರಮುಖ ಉಪಯೋಗಗಳು, ಗಾಜು, ಸಾಬೂನು, ಕಾಗದ ಕಾರ್ಖಾನೆ, ಬೋರಾಕ್ಸ್ನಂಥ ಸೋಡಿಯಂ ಲವಣಗಳ ಉತ್ಪಾದನೆಯಲ್ಲಿ. ನೆಕ್ಸ್ಟ್ ಅದೇ ಥರ ವಾಷಿಂಗ್ ಸೋಡಾದ ಉಪಯೋಗಗಳು, ಅದು ಆಮ್ಲಶಾಮಕಗಳಲ್ಲಿ ಬಳಸ್ತಾವ. ನೆಕ್ಸ್ಟ್ ಬೆಂಕಿ ಆರಿಸ್ತಕ್ಕಂಥ ಸೋಡಾ ಆ್ಯಸಿಡ್ಗಳಲ್ಲಿ ಬಳಸ್ತಾರೆ. ಲವಣ ಅಂದರೆ ಏನು, ಅದೇ ಡೆಫಿನಿಷನ್ ನೋಡ್ಕೊಡ್ರಿ. ಇದು ಬಿತ್ತು ಕ್ಲೋರೋ ಅಲ್ಕಲಿ ಪ್ರಕ್ರಿಯೆ ಅಂದರೆ ಏನು, ಮೋಸ್ಟ್ ಇಂಪಾರ್ಟೆಂಟ್. ಓಕೆ. ಉಪ್ಪಿನಿಂದ ತಯಾರಿಸಿರುವ 2 ರಾಸಾಯನಿಕ, ಸೋಡಿಯಂ ಹೈಡ್ರಾಕ್ಸೈಡ್, ಅಡುಗೆ ಸೋಡಾ. ಚಲುವೆ ಪುಡಿ ಅತ್ಯುತ್ತಮವಾಗಿ ಸೋಂಕು ನಾಶಕವಾದರೂ ಅತಿಯಾಗಿ ಬಳಸಬಾರ್ದು, ಏಕೆ ಅಂತ ಕೇಳಿದ್ದಾರೆ. ಓಝೋನ್ ನಾಶಕ್ಕೆ ಕಾರಣ ಆಗದ. ಆಮ್ಲ ಮಳೆ ಜಲಚರಗಳಿಗೆ ಹೇಗೆ ಮಾರಕ. ಎಸ್, ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂಥ ಸಂಯುಕ್ತಗಳ ದ್ರಾವಣಗಳು ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸೋದಿಲ್ಲ, ಏಕೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸ್ತಾರೆ ವಿನಃ ಆಮ್ಲಕ್ಕೆ ನೀರು ಸೇರಿಸಬಾರದು, ಏಕೆ. ಚಲುವೆ ಪುಡಿಯ ಉಪಯೋಗಗಳು. ಎಸ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ನೀರು ಇವುಗಳ ನಡುವಿನ ಕ್ರಿಯೆಯನ್ನು ತೋರಿಸ್ತಕ್ಕಂಥ ಸಮೀಕರಣ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಈ ಸಮೀಕರಣ ನೋಡ್ಕೊಂಡು ಹೋಗಿ. ಅದೇ ಥರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಗಳು ಏನೇನಿದಾವ, ಏನೆಲ್ಲ ಉಪಯೋಗಗಳನ್ನು ನಾವು POPದ ಹಾಕ್ತೀವಿ ಅನ್ನೋದು ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಈ ಪಾಠದಲ್ಲಿನೂ ಕೂಡ ಬಹಳ ಚಿತ್ರಗಳಿದಾವೆ, ಬಟ್ ಈ ಚಿತ್ರಗಳನ್ನು ನೀವು ನೋಡ್ಕೊಂಡು ಹೋಗಲೇಬೇಕು. ಸೊ ಒಂದೇದು ನೋಡೋದಾದರೆ ಸಾರರಿಕ್ತ ಸಲ್ಫುರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಅಂತಕ್ಕಂಥದ್ದು ಒಂದು ಚಿತ್ರ ಇದೆ. ಅಂದರೆ ಅದು ಹೈಡ್ರೋಜನ್ ಅನಿಲದ ಪರೀಕ್ಷೆ ಹೇಗೆ ಮಾಡ್ತೀವಿ ಅಂತಕ್ಕಂಥದ್ದನ್ನು. ಸೊ ಎಲ್ಲ ನೋಡ್ಕೊಂಡು ಹೋಗಿ ಭಾಗಗಳನ್ನು ಸಹಿತ ತಾವುಗಳು ಸರಿಯಾಗಿ ನಿಮಗೆ ಗುರುತಿಸ್ಲಿಕ್ಕೆ ಬರಬೇಕು.
ಇನ್ ಕೇಸ್ ಎಕ್ಸಾಮಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅವರೇ ಒಂದು ನಿಮಗೆ ಎಸ್ ಭಾಗದ ಮುಂದೆ ಗುರುತು ಚಿಹ್ನೆ ಹಾಕಿ ಈ ಭಾಗವನ್ನು ಸೂಚಿಸ್ರಿ ಅಂತಲೂ ಕೂಡ ಕ್ವಶನ್ಸ್ಗಳು ಕೊಡ್ತಾರೆ. ಇನ್ನು ಅದೇ ಥರ ಮುಂದೆ ಇರ್ತಕ್ಕಂಥದ್ದು ಎಸ್ ಸಾರಯುಕ್ತ ಆಮ್ಲದೊಂದಿಗೆ ಅದು ಪರೀಕ್ಷೆ ಆಯಿತು. ಇದು ಕೂಡ ಸೇಮ್ ಇರ್ತಕ್ಕಂಥದ್ದು. ಇವೆರಡೂ ಕೂಡ ಚಿತ್ರಗಳನ್ನು ನೋಡ್ಕೊಂಡು ಹೋಗಿ, ಮೋಸ್ಟ್ ಇಂಪಾರ್ಟೆಂಟ್ ಅದ. ಇದಿತ್ತು ಎಸ್ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತಿರೋದು. ನಾನು ನಿಮಗೆ ಹೇಳಿದ್ದೆ. ಸೊ ಈ ಚಿತ್ರವನ್ನು ಸಹಿತ ತಾವೇನು ಮಾಡ್ಕೊಳ್ಬೇಕು, ವೆರಿ ಇಂಪಾರ್ಟೆಂಟ್ ಅದ. ಲೋಹಗಳು ಮತ್ತು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳಲ್ಲಿ ಇದು ಒಂದು ರೀತಿಯಾಗಿರ್ತಕ್ಕಂಥ ಚಿತ್ರ ಇದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಸೊ ಟೋಟಲಿ ನಿಮಗೆ ಇರ್ತಕ್ಕಂಥದ್ದು ಚಿತ್ರ 2.1 ಪುಸ್ತಕದಲ್ಲಿ ಮತ್ತು ಚಿತ್ರ 2.3 ಅದ. ಅವೆರಡನ್ನು ಕೂಡ ನೀವು ಏನು ಮಾಡ್ಕೊಂಡು ಹೋಗಬೇಕು, ಕಲ್ಕೊಂಡು ಹೋಗಲೇಬೇಕು. ವಿಶೇಷವಾಗಿ ಭಾಗಗಳು, ಅದರ ಗುಣಗಳನ್ನು. ಇಷ್ಟು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಪಾಠದಲ್ಲಿರ್ತಕ್ಕಂಥ ನಿಮಗೆ ನಾನು ನೋಟ್ಸ್ಗಳನ್ನು, ಕನ್ಸೆಪ್ಟ್ಗಳನ್ನು ಕೊಟ್ಟಿದ್ದೀನಿ ಮತ್ತು ಕ್ವಶನ್ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ತಾವೇನು ಮಾಡಬೇಕು, ನನಗೆ ಕಮೆಂಟಲ್ಲಿ ತಿಳಿಸಬೇಕು. ಆಲ್ರೆಡಿ ಬಹು ನಿರೀಕ್ಷಿತ ಪ್ರಶ್ನೆಗಳು ಭಾಗ 1 ಹಾಕಿದ್ದೀವಿ, ಬಹು ನಿರೀಕ್ಷಿತ ಪ್ರಶ್ನೆಗಳು ಭಾಗ 2 ಹಾಕಿದ್ದೀವಿ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದ ಇದೇ ಥರದ ಕನ್ಸೆಪ್ಟ್ ಮತ್ತು ಕ್ವಶನ್ ಆನ್ಸರ್ಸ್ಗಳ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀವಿ. ಆ ವಿಡಿಯೋವನ್ನು ನೀವು ನೋಡಬೇಕು. ತುಂಬ ಬೆನಿಫಿಟ್ ಇದಾವೆ. ಇಲ್ಲಿಂದ ಕ್ವಶನ್ಸ್ಗಳು ಬಂದೇ ಬರ್ತಾವೆ. ಇಷ್ಟು ನೋಡ್ಕೊಂಡು ಹೋದರೆ ಖಂಡಿತವಾಗಿ ನಿಮ್ಮದು ರಿಸಲ್ಟ್ ಆಗೇ ಆಗ್ತದೆ. ಯಾಕಂದ್ರೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾವೇನು ಮಾಡಿದ್ದೀವಿ, ತುಂಬಾ ಒಂದು ರೀತಿಯಾಗಿರ್ತಕ್ಕಂಥ ಉತ್ತಮವಾಗಿ ರಿಸಲ್ಟ್ ಆಗುವಂಗೆ ವಿಡಿಯೋಗಳನ್ನು ಹಾಕಿದ್ದೀವಿ. ಸೊ ಅದಕ್ಕೆ ನಮ್ಮ ಚಾನಲಲ್ಲಿ ಇರ್ತಕ್ಕಂಥ ವ್ಯೂವರ್ಸ್ಗಳು ಮತ್ತು ವ್ಯೂಸ್ಗಳೇ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಇಷ್ಟಿತ್ತು ಈ ವಿಡಿಯೋದಲ್ಲಿ. ಸೊ ಮತ್ತೆ ನಾನು ನಿಮಗೆ ಮುಂದಿನ ಪಾಠದ ವಿಡಿಯೋದೊಂದಿಗೆ ಸಿಗ್ತೀನಿ. ಸೊ ಅಲ್ಲಿಯವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸೊ ಹೇಳ್ತಾ ಇದ್ದೀವಿ, ವಿಡಿಯೋವನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಿಮ್ಮ ಎಷ್ಟು ಲೈಕ್ ಇದಾವ, ನಿಮ್ಮ ಎಷ್ಟು ಶೇರ್ಗಳಿದಾವ ಅನ್ನೋದರ ಮೇಲೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ನೆಕ್ಸ್ಟ್ ಪಾರ್ಟನ್ನು ಕಂಟಿನ್ಯೂ ಮಾಡೋದನ್ನು ಹೇಳ್ತೀವಿ. ವಿಶೇಷವಾಗಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ನೋಡ್ತೀರಿ ಅಂತಂದರೆ ನಿಮ್ಗೆಲ್ರಿಗೂ ಕೂಡ ಲೈಕ್ ಆಗ್ತಾವಂತ ಅನ್ನಿಸ್ತದೆ. ಸೊ ಬಟ್ ನೋಡುವ ಏನಾಗ್ತದೆ ಅಂತಕ್ಕಂಥ. ಯಾಕಂದ್ರೆ ನಮಗೂ ಕೂಡ ಮೋಟಿವೇಶನ್ ಬೇಕಾಗ್ತದೆ ಮತ್ತು ಒಂಥರ ಸ್ಪಿರಿಟ್ ಬೇಕು. ಸೊ ಬರೀ ಕನ್ಸೆಪ್ಟ್ಗಳನ್ನು ಹೇಳೋದು, ಬರೀ ಒಂದಿಷ್ಟು ನೀವು ಶೇರ್ಗಳನ್ನು ಮಾಡದೇ ಇರೋದು, ಲೈಕ್ಗಳನ್ನು ಆಗದೇ ಇತ್ತಂದ್ರೆ ನಮಗೆ ವಿಡಿಯೋಗಳನ್ನು ಮಾಡಲಿಕ್ಕಾಗೋದಿಲ್ಲ. ಎಷ್ಟು ಮಂದಿ ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಕೂಡ ಲೈಕ್ಗಳನ್ನು ಮಾಡಬೇಕು. ಅಂದರೆ ನಮಗೆ ಮೋಟಿವೇಶನ್ ಅನ್ನತಕ್ಕಂಥದ್ದು ಸಿಗ್ತದೆ. ಮುಂದಿನ ಪಾಠದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಮತ್ತೊಂದು ಹೊಸ ಪಾಠದೊಂದಿಗೆ ವಿಜ್ಞಾನದಲ್ಲಿ ನೋಡೋಣ. ಟೋಟಲಿ ನಮ್ಮ ವಿಡಿಯೋಗಳು ನಿಮಗೆ 60ಕ್ಕಿಂತ ಹೆಚ್ಚಿಗೆ ಅಂಕಗಳನ್ನು ತಂದು ಕೊಡ್ತಾವೆ. ಬಟ್ ನೀವೇನು ಮಾಡಬೇಕಪ್ಪ ಅಂತಂದರೆ ಸಪೋರ್ಟ್ ಮಾಡಬೇಕು, ಲೈಕ್ಗಳನ್ನು ಮಾಡಬೇಕು, ವಿಡಿಯೋಗಳನ್ನು ಶೇರ್ಗಳನ್ನು ಮಾಡಬೇಕು. ನಮಗೆ ವ್ಯೂಸ್ಗಳು ಹೆಚ್ಚಾತಂದ್ರೆ ಮಾಡಲಿಕ್ಕೆ ಖುಷಿ ಬರ್ತದೆ. ವ್ಯೂಸ್ಗಳು ಆಗಲಿಲ್ಲ ಅಂತಂದ್ರೆ ಮಾಡಲಿಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಮೋಟಿವೇಶನ್ ಸಿಗೋದಿಲ್ಲ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.